ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಯೂಟ್ಯೂಬಲ್ಲಿ ಒಂದು ವೆಜಿಟೇಬಲ್ ದಮ್ ಬಿರಿಯಾನಿ ನೋಡಿದೆ. ಆ ರೆಸಿಪಿ ನಾನೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನ ಲಂಚ್ಗೆ ನಾನು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾ ಇರೋದು. ಒಂದ್ಸಲ ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮಾಡೋ ಟೈಮಲ್ಲಿ ನನಗೊಂದು ಐಡಿಯಾ ಬರ್ತು, ನಿಮಗೂ ತೋರಿಸ್ಕೊಂಡು ಈ ವಿಡಿಯೋ ಮಾಡೋಣ. ಈ ರೆಸಿಪಿ ಯಾವ ಥರ ಬರ್ಬೋದು, ಯೂಟ್ಯೂಬಲ್ಲಿ ತೋರಿಸ್ದಂಗೆ ಬರುತ್ತಾ ಇಲ್ಲ ನಾವು ಮಾಡೋ ಮೆಥಡಿಂದ ಬೇರೆ ಥರ ಚೇಂಜ್ ಆಗುತ್ತಾ ಅಂತ ನೋಡೋಣ ಅಂದ್ಬಿಟ್ಟು ನಾನು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಾಡುವಾಗ ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ತಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ 4 ತರಕಾರಿ ಐಟಮ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ, ಈ 4 ತರಕಾರಿನ ತೊಗೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ 3 ಹಸಿಮೆಣ್ಸಿಕಾಯಿ, 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ, ಮತ್ತು ಮೆಂತ್ಯ ಸೊಪ್ಪು 1 ಹಿಡಿ, ನಿಂಬೆ ರಸ, ಮತ್ತು 3 ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 1/4 ಲೀಟ್ರ್ ಮೊಸರು, ಮತ್ತು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ನಾನು ಪಲಾವ್ ಮಾಡಿದ್ರೆ ಇವೆರಡು ಐಟಮ್ ನಾನು ಯೂಸೇ ಮಾಡಲ್ಲ, ಹಾಗೆ ಮಾಡ್ತೀನಿ. ಇವು ವೀಡಿಯೋದಲ್ಲಿ ನೋಡಿದ್ದೀನಲ್ಲ, ಇದೆಲ್ಲ ಹಾಕಿ ಮಾಡಿ ಅಂತ ಹೇಳಿದಾರಲ್ವ, ಅದಕ್ಕೆ ಅವ್ರ ಮೆಥಡಲ್ಲೇ ಮಾಡಿ ಹೇಗೆ ಬರುತ್ತೆ ಅಂತ ನಾನು ಈ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ಹೇಗೆ ಬರುತ್ತೆ ಅಂತ ಈಗ ನಿಮಗೆ ವಿಡಿಯೋ ಮಾಡ್ತಾ ತೋರಿಸ್ತೀನಿ. ಬನ್ನಿ ಟ್ರೈ ಮಾಡೋಣ ಒಂದ್ಸಲ. ಈಗ ಫ್ರೆಂಡ್ಸ್, ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ಇಲ್ಲೇನೇ ನಾವು ತರಕಾರಿ ತೊಗೊಂಡಿದ್ದೀವಿ, ಇಷ್ಟು ತರಕಾರಿನೂ ಹಾಕ್ಕೊಳ್ಬೇಕು. ಇದು ಯಾವ ಥರ ಪ್ರೋಸೆಸ್ ಅಂದರೆ, ಎಲ್ಲ ತರಕಾರಿಯು ನಾವು ಫುಲ್ಲು ಮ್ಯಾರಿನೇಟ್ ಮಾಡಿ ಮಡಗಿ 1 ಅವರ್ ಬಿಟ್ಟು ಆಮೇಲೆ ನಾವು ವೆಜ್ ದಮ್ ಬಿರಿಯಾನಿ ಮಾಡಬೇಕು. ತರಕಾರಿ ಹಾಕ್ಕೊಂಡಿದ್ದೀನಿ. ಏನು ನಾನು 3 ಹಸಿಮೆಣಸಿ ತೊಗೊಂಡಿದ್ದೀನಿ, ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ, ಟೊಮೊಟೊ, ಪುದೀನ, ಮೆಂತ್ಯ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಇದು ಬಾಣಲಿ ಫುಲ್ ಆಯಿತು ಅನಿಸುತ್ತೆ. ಇದು ಬೇರೆ ಪಾತ್ರೆಗೆ ನಾನೀಗ ಶಿಫ್ಟ್ ಮಾಡ್ಕೋತೀನಿ. ಇದೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಅಷ್ಟು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ 1-2 ಚಕ್ಕೆ, 1-3 ಲವಂಗ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ. ನಾನಿಲ್ಲಿ 1/4 ಲೀಟ್ರ್ ಮೊಸರನ್ನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಗರಂ ಮಸಾಲ 1 ಸ್ಪೂನು, ನೋಡಿ ಚಿಕನ್ ಬಿರಿಯಾನಿ ಮಸಾಲ, ಖಾರಕ್ಕೆ ತಕ್ಕಂಗೆ ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಈ ಗ್ರೇವಿಗೆ ತಕ್ಕಷ್ಟು ಸಾಲ್ಟ್. ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ. ಇಲ್ಲಿ ನಾನು ಎಣ್ಣೆನ ಫುಲ್ ಪಲಾವಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾನು ಈ ಗ್ರೇವಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ತಟ್ಟೆ ಮುಚ್ಚಿ 1 ಅವರ್ ಇದನ್ನು ನೆನೆಯಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ನೆನಿಲಿ. ಹಾಯ್ ಫ್ರೆಂಡ್ಸ್, ಈಗ 1 ಅವರ್ ಆಯಿತು. 1 ಅವರ್ ಆದಮೇಲೆ ಇದು ನೋಡಿ ಹೇಗೆ ನೆಂದಿದೆ. ಇದನ್ನು
ಇದನ್ನು ಈಗ ನಾನು ಡೈರೆಕ್ಟಾಗಿ ಗ್ಯಾಸ್ ಹಚ್ಚಿ ಇಡ್ತಾಯಿದ್ದೀನಿ. ಇದರಲ್ಲೇ ನಾವು ಫುಲ್ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಹೀಗೆ ಇಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಸಪ್ರೇಟು ರೈಸ್ ಮಾಡ್ಕೋಬೇಕಲ್ವ, ಆ ರೈಸ್ಗೆ ಹಿಂಗೆ ನೋಡಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಆ ನೀರನ್ನ ಕುದಿಯೋಕೆ ಇಡಬೇಕು. ನೋಡಿ ಫ್ರೆಂಡ್, ನೀರು ಕುದೀತಾ ಇದೆ. ಈಗ ನಾವು ರೈಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀವಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ನಾನು 3 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಒಂದು 6 ಲವಂಗನೂ ಈ ನೀರು ಕುದಿಯೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ರೈಸಲ್ಲಿ ಅದ್ರ ಫ್ಲೇವರ್ ಇರಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಹಾಕ್ತಾಯಿದ್ದೀನಿ. 3 ಏಲಕ್ಕಿ. ಈಗ ನಾನು 2 ಲೋಟದಷ್ಟು ಅಕ್ಕಿನ ನೀರಿಗೆ ಕುದಿತಿರೋ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು ಚೆನ್ನಾಗಿ ಕುದ್ದು ನೀಟಾಗಿ ಅರ್ಧದಷ್ಟು ಮಾತ್ರ ಇಲ್ಲಿ ಅಕ್ಕಿ ಬೇಯಬೇಕು, ಇನ್ನು ಅರ್ಧ ನಾವು ದಮ್ ಕಟ್ಟಿ ಬೇಯಿಸ್ಬೇಕು. ಅರ್ಧದಷ್ಟು ಬೇಯೋ ಗಂಟ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸಬೇಕು. ತರಕಾರಿ ಕೂಡ ಬೇಯಬೇಕು. ಹೀಗೆ ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅರ್ಧದಷ್ಟು ಬೆಂದಿದೆ. ಈಗ ಈ ರೈಸ್ನ ನಾವು ನೀರು ಸಪ್ರೇಟ್ ಮಾಡಿ ಮಡಗೋಣ. ಈಗ ಬನ್ನಿ ಈ ಗೊಜ್ಜು ಹೇಗೆ ಬೆಂದಿದೆ ಅಂತ ನೋಡೋಣ. ಈಗ ಇದು ಆಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಜಾಗಕ್ಕೆ ಈಗ ನಾನು ದೋಸೆ ತವಾನ ಇಡ್ತಾಯಿದ್ದೀನಿ. ಇದು ಹಳೇದು, ಯೂಸ್ ಮಾಡದೇ ಇರೋದು. ಈಗ ಅದನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಮೊದಲೇ. ಅದ್ರ ಮೇಲೆ ಈಗ ಮತ್ತೆ ಇದನ್ನು ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಈಗ ಆ ಜಾಗಕ್ಕೆ ನಾವು ಪಾತ್ರೆ ಕೂಡ ಇಡೋಣ. ನಾವು ಯಾವ ಪಾತ್ರೆಯಲ್ಲಿ ದಮ್ ಕಟ್ತೀವಿ ತಳ ಮಂದನೂ ಇರಬೇಕು, ಹೀಗೆ ದೋಸೆ ತವಾನು ಮಂದಕ್ಕಿರಬೇಕು, ಆಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಫಸ್ಟು ಒಂದು ಲೇಯರ್ ನಾನು ಹೀಗೆ ರೈಸ್ ಹಾಕ್ಕೊಂಡು ಫುಲ್ಲು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವೇನು ಮಾಡಿದ್ದೀವಿ ಆ ಗ್ರೇವಿ ಗೊಜ್ಜು ಅದನ್ನು ಎಲ್ಲ ಕಡೆನೂ ಹಾಕೋಬೇಕು. ಹಾಗೆ ಒಂದೊಂದೇ ಲೇಯರ್, ಒಂದು ಲೇಯರ್ ರೈಸು, ಒಂದು ಲೇಯರ್ ಗೊಜ್ಜು, ಒಂದು ಲೇಯರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ನಾವೇನು ಮಾಡಿದ್ದೀವಿ ಫ್ರೈಡ್ ಆನಿಯನ್ನು ಅದೆಲ್ಲನೂ ಹಾಕೋಬೇಕು ನೀಟಾಗಿ. ಹೀಗೆ ಒಂದೊಂದು ಲೇಯರು ಒಂದೊಂದು ಹೀಗೆ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ನಾನಿಲ್ಲಿ ಒಂದು ಮಿಸ್ ಮಾಡಿದೆ. ಮಧ್ಯೆ ಒಂದೊಂದು ಲೇಯರಲ್ಲಿ ನಾನು ತುಪ್ಪ ಸೇರಿಸ್ಬೇಕಿತ್ತು, ಅದನ್ನು ಮಿಸ್ ಮಾಡಿದ್ದೀನಿ. ನೀವು ಮಿಸ್ ಮಾಡಿದೆ ಅದನ್ನು ಸೇರಿಸಿ. ಅದು ತುಪ್ಪ ಎಲ್ಲ ಲಾಸ್ಟಲ್ಲಿ ಸೇರಿಸಾದ್ಮೇಲೆ ಲಾಸ್ಟಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ನಾನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಕಂಪ್ಲೀಟಾಗಿ ನಾನು ಫುಲ್ಲು ಲೇಯರ್ ಹಾಕಿದ್ದೀನಿ. ಈಗ ನಾನು ಲಾಸ್ಟಲ್ಲಿ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕುಟಾಣಿ ಕಲ್ಲಿದ್ದರೆ ಅದನ್ನು ಬಿಗಿಯಾಗಿ ಮುಚ್ಚಿ, ಎಲ್ಲೂ ಕೂಡ ಅದರದ್ದು ಹಬೆ ಆಚೆ ಹೋಗಬಾರ್ದು, ಆ ಥರನ ದಮ್ ಕಟ್ಟಬೇಕು ಫ್ರೆಂಡ್ಸ್. ಇದೇ ಥರ ಒಂದು 20 ಮಿನಿಟ್ಸು ದಮ್ ಕಟ್ಟಿ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು 20 ಮಿನಿಟ್ಸ್ ಇದನ್ನು ಹಂಗೆ ದಮ್ ಕಟ್ಟಿರ್ತೀನಿ. ಆಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. 20 ಮಿನಿಟ್ಸ್ ಆಗಿದೆ. ಈಗ ಇದನ್ನು ತೆಗೆದು ನೋಡೋಣ. ನೋಡಿ ಈಗ ಬಂದಿದೆ, ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಸೂಪರಾಗಿ ಬೆಂದಿದೆ. ಅದು ನೋಡ್ತಿದ್ರೆ ಗೊತ್ತಾಗ್ತಿದೆ. ಫುಲ್ ರೈಸೆಲ್ಲ ನೀಟಾಗಿ ಕಂಪ್ಲೀಟಾಗಿ ಬೆಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ರೈಸು ಕೂಡ ತರಕಾರಿ ಕೂಡ ನೀಟಾಗಿ ಬೆಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಟೇಸ್ಟ್ ನೋಡೋಣ. ಈಗ ನೋಡಿದ್ರೆ ಫ್ರೆಂಡ್ಸ್ ಹೇಗಿದೆ ನೋಡೋಣ, ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಸಿ ಹೇಗೆ ಬಂದಿದೆ ಅಂತ ನೋಡೋಣ. ಟೇಸ್ಟ್ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡ್ತೀನಿ. ಬಿಸಿ ಬಿಸಿ.
ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ಜೊತೆಗೆ ನಾವು ಹೋಟ್ಲೆಲ್ಲ ತೊಗೋತೀವಿ ದಮ್ ಬಿರಿಯಾನಿ, ಅದೇ ಥರ ಟೇಸ್ಟ್ ಬಂದೈತೆ. ಚೆನ್ನಾಗೈತೆ. ಅದನ್ನ ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು, ಆದರೆ ಓಕೆ ಚೆನ್ನಾಗೈತೆ. ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ. ನಾನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.